ಆಮೇಲೆ ವಾರಕ್ಕೊಂದ್ ದಿವಸ ಕಲರ್ ಡ್ರೆಸ್ ಅಂತ ಗೊತ್ತಿಲ್ವಾ? ಸರಿ, ಸೈಕಲ್ ತಗೊಂಡೋಗು. ನಡ್ಕೊಳಕ್ ಹೋಗ್ತಿದ್ಯಾ? ಸೈಕಲ್ ಅಲ್ಲಿ ಬ್ಲೋ ಇಲ್ಲ. ಯಾರಿಗೂ ಜವಾಬ್ದಾರಿನೇ ಇಲ್ಲ ಕಣ್ರೆ. ಮೊದಲೇ ಅದನ್ನೆಲ್ಲ ಚೆಕ್ ಮಾಡಿ ರೆಡಿ ಇಟ್ಕೋಬೇಕು ತಾನೆ. ಇಷ್ಟು ಬೇಗ ಸ್ಕೂಲಿಗೆ ಹೋಗುವಾಗುತ್ತೆ ಅಂತ ಯಾರು ಗೊತ್ತಿತ್ತಕ್ಕ? ಹೇಗೋ ಅಕ್ಕನ ಮದ್ವೆ ಅಂತ ಚಕ್ಕರ್ ಹೊಡ್ಕೊಂಡಿರೋಣ ಅನ್ಕೊಂಡಿದ್ದೆ. ಅನ್ಕೊಳ್ದೆ ಏನ್ ಮಾಡ್ತೀಯ? ಈಗೀಗ ಅದಿತಿ ಜೊತೆ ಸೇರಿ ಹಾಳಾಗ್ತಿದ್ಯಾ. ಮತ್ತೆ ಹಿಂದಿನ ರೋಡ್ ಸವಿತಾ ಆಂಟಿ ನಿನ್ ಜೊತೆ ಸೇರ್ಬೇಡ, ನಿನ್ ಬಜಾರಿ ಅಂತಿರ್ತಾರೆ. ಇಂಥದ್ದನ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೋತ್ಯಾ. ಯಾಕೆ ಅವ್ರು ಹಿಂಗಂದ್ರು ಅಂತ ಮುಂಚೆನೆ ಹೇಳಿಲ್ಲ ನಂಗೆ? ಹೇಳಿದಿದ್ರೆ ನೀನ್ ಸುಮ್ನಿರ್ತಿದ್ಯಾ? ಅಷ್ಟಕ್ಕೂ ಅವ್ರು ಹೇಳಿದ್ ಸರಿ ಅನ್ಸ್ತು, ಅದಕ್ಕೆ ಸುಮ್ನಾದೆ. ಏಯ್, ಅತಿ ಆಯ್ತು ಕಣೆ ನಿಂದು. ಓವರಾಗಿ ಆಡ್ತಿದ್ಯಾ. ಮಾಡೋ ಕೆಲ್ಸ ಒಂದ್ಬಿಟ್ಟು ಬಾಕಿ ತಲೆ ಹಠ ಎಲ್ಲ ಚೆನ್ನಾಗಿ ಕಲ್ತಿದ್ಯಾ ಅಲ್ವಾ? ನಾನೇನಕ್ಕ ಮಾಡ್ದೆ? ನೀನು ಈ ವರ್ಷ 10th. ನಿನ್ ಕಾನ್ಸಂಟ್ರೇಷನ್ ಸ್ಟಡೀಸ್ ಮೇಲೆ ಇರ್ಲಿ. ಅದಿತಿ ಓದಿ ಉದ್ಧಾರ ಮಾಡೋದು ಅಷ್ಟ್ರಲ್ಲೇ ಇದೆ. ನೀನಾದ್ರೂ ಚೆನ್ನಾಗಿ ಓದಿ ಒಂದ್ ಒಳ್ಳೆ ಕೆಲಸ ಹಿಡಿದು ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡು. ತಾವು ತುಂಬಾ ಮುಂದೆ ಹೋದ್ರಿ ಅನ್ಸುತ್ತೆ, ಅದಕ್ಕಿನ್ನ ತುಂಬಾ ಟೈಮ್ ಇದೆ. ನಿನಗೆ ಅದಿತಿಗೆ ಒಂದಿನ ಕೂರ್ಸ್ಕೊಂಡು ಚೆನ್ನಾಗಿ ಕ್ಲಾಸ್ ತಗೋಬೇಕು. ಇಲ್ಲ ಅಂದ್ರೆ ನಿಮಗ್ ಬುದ್ಧಿ ಬರಲ್ಲ. ಅದಕ್ಕೂ ಈ ಟೈಮ್ ಅಲ್ಲ, ಬಾಯ್ನಂಗ್ ಲೇಟ್ ಆಗ್ತದೆ. ಏ ಇರೇ, ನಾನೇ ಬಿಡ್ತೀನಿ. ವಾಯ್ಸ್ ಮೆಸೇಜು, ಅದು ಫಿಕ್ಕಿ ಬಾವಿಂದು. ಬಿಡ್ಬೇಕು ಅಂತ ನಾವು ಮಾತಾಡ್ಕೊಂಡಿದ್ದ ವಿಷಯ ಅತ್ತೆಗೆ ಗೊತ್ತಾಗಿದೆ ಅನ್ಸುತ್ತೆ. ಅವರೊಬ್ಬರೇ ಸಾರಿ ಕೇಳಕ್ಕೆ ನಮ್ಮನೆಗೆ ಬಂದಿದ್ದಾರೆ. ಇದೇನಕ್ಕ ಇಷ್ಟು ಕಡಿಮೆ ವಾಲ್ಯೂಮ್ ಇಟ್ಟಿದ್ಯಾ? ಕೇಳಿಸ್ತಾನೆಲ್ಲ. ಅಯ್ಯೋ ಅಂಜು, ಏನ್ ಆಗ್ಬಾರ್ದು ಅನ್ಕೊಂಡಿದ್ವು ಅದೇ ಆಗೋಗಿದೆ. ಮೊದ್ಲಿನಿಂದ ಹೊರಡ್ಬೇಕು. ಅಕ್ಕ, ಅರೆ ಅತ್ತೆ, ಯಾವಾಗ ಬಂದ್ರಿ? ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನಿಮ್ಮದು ಮಿಡಲ್ ಕ್ಲಾಸ್ ಮನೆ, ನಮ್ಮದು ಅಪ್ಪರ್ ಕ್ಲಾಸ್ ಮನೆ. ಕೂತ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅಮ್ಮ, ಏನಮ್ಮ ನೀನು? ಇಲ್ಲ ವಿಕ್ರಾಂತ್, ಅವ್ರು ಹೇಳ್ತಾ ಇರೋದು ಸರಿಯಾಗಿ ಇದೆ. ನಮ್ಮ ಸ್ಥಿತಿ ಅವ್ರಿಗೆ ಚೆನ್ನಾಗಿ ಗೊತ್ತಲ್ವಾ, ಸಹಜವಾಗಿ ಹೇಳಿದ್ದಾರೆ. ಕೆಲಸ ಆಗಬೇಕು ಅಂತ ನಾನು ಹೇಳಿದ್ದಕ್ಕೆಲ್ಲ ಸೈ ಅನ್ಬೇಕು ಅಂದ್ಕೊಂಡು ಬಂದಿದ್ದಾಳೆ ಅನ್ಸತ್ತೆ. ನನಗೆ ಮಿಡಲ್ ಕ್ಲಾಸು ಮೇಲಿನ ಕ್ಲಾಸು ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ, ವ್ಯತ್ಯಾಸನೂ ಗೊತ್ತು. ಆದರೆ ನನ್ನ ಮಕ್ಕಳಿಗೆ ಇದು ಯಾವುದೂ ಗೊತ್ತಿಲ್ಲ, ಎಲ್ಲ ಒಂದೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ಏನಮ್ಮ ಇನ್ನೂ ನಿಂತ್ಕೊಂಡೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ. ಅದಕ್ಕೂ ಮುಂಚೆ ನಾನು ಬಂದ ಕೆಲಸ ಮಾತಾಡಬೇಕು. ಸುಹಾಸಿನಿಯವರೇ, ನಮ್ಮಿಂದ ದೊಡ್ಡ ತಪ್ಪಾಗಿದೆ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಆರ್ತಿ ವಿಕ್ಕಿನ ಲವ್ ಮಾಡಿದ್ದಕ್ಕ ಅಥವಾ ನಿಮ್ಮ ಮಗಳು ನನ್ನ ಕೆನ್ನೆಗೆ ಹೊಡೆದಿದ್ದಕ್ಕ? ಮೊದಲನೇ ವಿಷಯದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನನಗೂ ಗೊತ್ತಿಲ್ಲ. ಆದರೆ ಅಮ್ಮ ಮಾಡಿದ ತಪ್ಪೆ. ನಾನು ಎರಡೂ ವಿಚಾರಕ್ಕೆ ಸೇರಿಸಿ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಸುವಾಸಿನಿ ಇದು? ಆ ಪರಮಾನಂದ ನಿನ್ನ ಹತ್ರ ಅದೇನೋ ಕಾಲಿಗೆ ಬಿಡೋದು ಕ್ಷಮೆ ಕೇಳೋದು ಅಂತ ಮಾತಾಡ್ತಾ ಇದ್ನಲ್ಲ, ಅದಕ್ಕೇನೋ ಇವ್ರಿಗೆ ಮಾತಾಡ್ತಾ ಇರೋದು? ಕಾಲಿಗೆ ಬಿಡೋದು ಕ್ಷಮೆ ಕೇಳೋದೆಲ್ಲ ಸರಿ ಇಲ್ಲ ಸುವಾಸಿನಿ. ಇವ್ರ ಕಡೆಯಿಂದ ತಪ್ಪಾಗಿರೋದಂತೂ ನಿಜ ಅಲ್ಲ. ಅವನು ಹೇಳಿದ್ದು ಸರಿ ಅನ್ನಿಸ್ತೇ ಇದ್ರು ತಪ್ಪು ಕೂಡ ಇಲ್ಲ ಅಂತ ನನಗನ್ನಿಸ್ತು. ಆದರೂ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ದೀರಾ? ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಅವರು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಹೊರತು ಕ್ಷಮೆನೂ ಕೇಳಿಲ್ಲ, ಕಾಲಿಗೂ ಬಿಟ್ಟಿಲ್ಲ. ಅಂದರೆ ಈಗ ಅವ್ರು ಅದನ್ನೇ ಮಾಡಬೇಕು ಅಂತ ನಿನ್ನ ಮಾತಿನ ಅರ್ಥ? ನಾನು ಕಾಲಿಗೆ ಬಿದ್ದು ಕ್ಷಮೆ ಕೇಳೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದಾದರೆ ನಾನು ಹಾಗೆ ಕ್ಷಮೆ ಕೇಳ್ತೀನಿ.
ಏನು ಮಾತಾಡ್ತಿದ್ದೀರಾ ನೀವು? ಏನು ಮಾಡ್ತಿದ್ದೀರಾ? ನನಗೆ ಸರಿ ಅನಿಸಿದ್ದೇ ಮಾಡ್ತಾ ಇದ್ದೀನಿ, ಸರಿಯಾಗೋಕ್ಕೆ ಮಾಡ್ತಾ ಇದ್ದೀನಿ. ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ವೇದಾಂತ್. ಹಲೋ, ರೆಡಿ ಆಯ್ತಾ? ವಾವ್, ಸೂಪರ್. ಮನೆ ಅಡ್ರೆಸ್ ಗೊತ್ತಲ್ವಾ? ಅಲ್ಲಿಗೆ ಕಳಿಸ್ಕೊಟ್ಬಿಡಿ. ಮದುವೆಗೆ ನಿಮ್ಮ ಬ್ರ್ಯಾಂಡ್ ಲೆಹಂಗಾನೇ ಹಾಕೋಬೇಕು ಅಂತ ಇಷ್ಟು ದಿನ ವೆಯ್ಟ್ ಮಾಡಿದೆ. ಮದುವೆ ಡೇಟಾ ಹುಡುಗನ ಕಡೆಯವರು ಇನ್ನೂ ತಿಳಿಸಿಲ್ಲ, ಬಟ್ ಸದ್ಯದಲ್ಲೇ ಫಿಕ್ಸ್ ಆಗುತ್ತೆ. ಬಿಸ್ನೆಸ್ ಐಕಾನ್ ವೇದಾಂತ್ ವಸಿಷ್ಠ ಇದ್ದಾರಲ್ಲ, ಅವ್ರ ತಮ್ಮ ವಿಕ್ರಾಂತೆ ಹುಡುಗ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ನನ್ನ ರೂಮ್ಗೆ ಡೋರ್ ಇದೆ, ಅದು ಓಪನ್ ಇದೆ ಅಂದ ಮಾತ್ರಕ್ಕೆ ಎಂಟ್ರಿ ಏನು ಫ್ರೀ ಅಲ್ಲ. ಬರೋವಾಗ ನಾಕ್ ಮಾಡ್ಬೇಕನ್ನೋದು ಗೊತ್ತಾಗಲ್ವಾ? ಏನೇ ಸಾರಿಕಾ ನಿನ್ನ ಹುಚ್ಚಾಟ? ವಿಕ್ಕಿ ಮತ್ತು ಆರ್ತಿ ಲವ್ ಮಾಡ್ತಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗಿದೆ.